ಬಿಸಿಲಿನ ಉರಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜನರೆಲ್ಲ ಶೆಕೆಯನ್ನ ತಾಳಲಾರದೆ ವರುಣದೇವ ಒಮ್ಮೆ ಮಳೆ ಸುರಿಸಪ್ಪ ಅಂತ ಬೇಡ್ತಾ ಇದ್ದಾರೆ. ಜನರ ಕರೆಗೆ ವರುಣ ಸ್ವಲ್ಪ ಹೆಚ್ಚೆ ಪ್ರತಿಕ್ರಿಯಿಸಿದಂತೆ ತೋರುವ ಸನ್ನಿವೇಶ ಈಗ ಎದುರಾಗಿದೆ. ಹವಾಮಾನ ಇಲಾಖೆ ನೀಡಿದ ಮಾಹಿತಿ ಪ್ರಕಾರ ಮೇ ತಿಂಗಳಲ್ಲಿ ದೇಶದಾದ್ಯಂತ ಮಳೆ ಆವರಿಸಲಿದೆ. ನಿಗದಿತ ಸರಾಸರಿಗಿಂತಲೂ ಹೆಚ್ಚಿನ ಮಳೆ ಸುರಿಯಲಿದೆ ಅನ್ನೋದು ಈಗಿನ ಅಂದಾಜು. ಕೇವಲ ಮಳೆ ಅಷ್ಟೇ ಅಲ್ಲ, ಗಂಟೆಗೆ 40ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸಲಿದೆ. ಅಂದ್ರೆ ವಿಪರೀತ ಬಿರುಗಾಳಿ ಸಹಿತ ಭಾರೀ ಮಳೆ ಆಗಲಿದೆ. ಮಳೆಯಿಂದಾಗಿ ಉತ್ತರ ಭಾರತ ಮತ್ತು ಮಧ್ಯ ಭಾರತದ ಹಲವು ಭಾಗಗಳಲ್ಲಿ ತಾಪಮಾನ ಹೆಚ್ಚಾಗಲಿದೆ. ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಪ್ರವಾಹದ ಗತಿ ಕೂಡ ಹೆಚ್ಚಾಗಲಿದೆ. ಅಂದ್ರೆ ಒಂದು ಕಡೆ ಬಿಸಿಲಿನ ಬೇಗೆಯಿಂದ ಮುಕ್ತಿ ಸಿಗುತ್ತೆ ಅನ್ನುವ ಸಂತೋಷ ಇದ್ರೆ, ಇನ್ನೊಂದು ಕಡೆ ಅತಿಯಾದ ಮಳೆ ಆವರಿಸುತ್ತಲ್ಲ ಅನ್ನುವ ಭೀತಿ ಕಾಣಿಸೋದಕ್ಕೆ ಶುರುವಾಗಿದೆ. ಸ್ನೇಹಿತರೆ, ಮಳೆಗಾಲ ಯಾವಾಗಿನಿಂದ ಶುರುವಾಗುತ್ತೆ? ಈ ಬಿರುಗಾಳಿ ಉಂಟಾಗಲು ಕಾರಣವೇನು? ಇದರಿಂದಾಗುವ ಅಪಾಯಗಳು ಯಾವ್ಯಾವು? ಹವಾಮಾನ ಇಲಾಖೆ ಏನ್ ಹೇಳುತ್ತೆ? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲ ಜನರು ಮುಂಗಾರು ಯಾವಾಗ ಪ್ರವೇಶ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಈ ವರ್ಷ ಹವಾಮಾನ ಇಲಾಖೆ ನೀಡಿರುವಂತಹ ವರದಿ ಪ್ರಕಾರ ಮೇ 14ರಿಂದ 16ರ ನಡುವೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಮುಂಗಾರು ಪ್ರವೇಶವನ್ನ ಮಾಡಲಿದೆ. ಅಂದ್ರೆ ಜೂನ್ ಮೊದಲ ವಾರದಲ್ಲಿ ಕೇರಳಕ್ಕೆ ಮುಂಗಾರು ಅಪ್ಪಳಿಸೋದು ಬಹುತೇಕ ಫಿಕ್ಸ್ ಆಗಿದೆ. ಸಮಭಾಜಕ ವೃತ್ತ ಮತ್ತು ಪೆಸಿಫಿಕ್ ಮೇಲೆ ಎಲ್ಲಾ ದಿನವೂ ಮಳೆಗೆ ಪೂರಕವಾದ ವಾತಾವರಣ ದೃಷ್ಟಿ ಮಾಡ್ತಾ ಇದೆ. ಆದರೆ ಮೇ ತಿಂಗಳ ಆರಂಭದಲ್ಲಿ ಗುಜರಾತ್, ಮಹಾರಾಷ್ಟ್ರ ಮತ್ತು ಕರಾವಳಿ ರಾಜ್ಯಗಳಲ್ಲಿ ಶಾಖದ ಅಲೆ, ಹೀಟ್ ವೇವ್ ಕೂಡ ಮುಂದುವರಿಯುತ್ತೆ ಅಂತಾನೂ ಕೂಡ ಮುನ್ಸೂಚನೆ ಕೊಟ್ಟಿದೆ. ಸ್ನೇಹಿತರೆ, ಮೇ 25ರಿಂದ ಜೂನ್ 1ರ ಒಳಗೆ ಕೇರಳಕ್ಕೆ ಮಾನ್ಸೂನ್ ಎಂಟ್ರಿ ಕೊಡಲಿದೆ. ತಮಿಳುನಾಡು, ಕೇರಳದಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆ ಬರಲಿದೆ. ಇನ್ನು ಎರಡನೇ ಹಂತ ಅಂದ್ರೆ ಮೇ 25ರಿಂದ ಜೂನ್ 1ರ ಅವಧಿಯಲ್ಲಿ ಮುಂಗಾರು ಕೇರಳ ಮತ್ತು ತಮಿಳುನಾಡಿನ ದಕ್ಷಿಣ ಭಾಗಗಳನ್ನು ತಲುಪಲಿದೆ. ಹವಾಮಾನ ಮಾಧ್ಯಮಗಳ ಪ್ರಕಾರ ಆಗ್ನೇಯ ಅರೇಬಿಯನ್ ಸಮುದ್ರದಲ್ಲಿ ಪಶ್ಚಿಮ ಮಾರುತಗಳಿಂದ ವೆಸ್ಟರ್ಲಿ ವೆಂಡ್ಸ್ ನಿರ್ಮಾಣವಾಗಲಿದೆ. ಇವು ತೇವಾಂಶವನ್ನ ಹೀರಿ ಭಾರತದ ಪಶ್ಚಿಮ ಕರಾವಳಿಯತ್ತ ದೂಡಲಿವೆ. ಇದರಿಂದಾಗಿ ಭಾರತದಲ್ಲಿ ಭಾರೀ ಮಳೆ ಆರಂಭವಾಗುವ ಸಾಧ್ಯತೆ ಇದೆ. ಬಿಸಿಲಿನಿಂದ ಬೆಂಡಾಗಿ ಹೋದ ದಕ್ಷಿಣ ಭಾರತದ ಜನರಿಗೆ ಇದೊಂದು ಶುಭ ಸುದ್ದಿ ಅಂದ್ರೆ ತಪ್ಪಾಗೋದಿಲ್ಲ. ಇದರ ಸಲುವಾಗಿಯೇ ಕರ್ನಾಟಕದ 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರು, ಕಲಬುರಗಿ, ರಾಯಚೂರಿನಲ್ಲೂ ಭಾರೀ ಮಳೆ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಮುಂಗಾರು ಪೂರ್ವ ಮಳೆ ಈಗಾಗಲೇ ಆರಂಭಗೊಂಡಿದೆ. ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಿದ್ರೆ, ಒಳನಾಡಿನ ಜಿಲ್ಲೆಗಳಲ್ಲೂ ಕೂಡ ವರುಣನ ಅಬ್ಬರ ಜೋರಾಗಿದೆ. ಈಗ ಯಾದಗಿರಿ, ರಾಯಚೂರು, ಬಳ್ಳಾರಿ, ದಾವಣಗೆರೆ, ದಕ್ಷಿಣ ಕರ್ನಾಟಕ, ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಹಾಗೂ ಕೋಲಾರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಅಂದ್ರೆ ಈ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಕೂಡ ಇದೆ. ಕಳೆದ 2-3 ದಿನಗಳಿಂದ ಬೆಂಗಳೂರಿನಲ್ಲಿ ಮಳೆ ಸಂಭವಿಸಿ ತುಂಬಾನೇ ನಷ್ಟ ಉಂಟಾಗಿದೆ. ಇನ್ನು 3 ದಿನ ಇದೇ ರೀತಿಯಾದಂತಹ ಮಳೆ ಬೀಳುವಂತಹ ಸಾಧ್ಯತೆ ಇದೆ ಅಂತ IMF ಎಚ್ಚರಿಕೆ ನೀಡಿದೆ. ಆದರೆ ಆಲಿ ಕಲ್ಲು ಮಳೆ ಆಗುವಂತಹ ಲಕ್ಷಣ ಕೂಡ ಇದೆ. ಮೇ 7ರವರೆಗೆ ರಾಜ್ಯದಾದ್ಯಂತ ಹಲವೆಡೆ ಇದೇ ರೀತಿಯಾದಂತಹ ವಾತಾವರಣ ಅಂದ್ರೆ ಗುಡುಗು ಸಹಿತ ಆಲಿ ಕಲ್ಲು ಮಳೆ ಆಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ರೈತರಿಗೆ ಮಳೆ ಬಂದ್ರೆ ಒಂದು ಕಡೆ ಖುಷಿ ಆದ್ರೆ ಇನ್ನೊಂದು ಕಡೆ ಬೆಳೆ ಹಾನಿಯ ಆತಂಕದಲ್ಲಿದ್ದಾರೆ. ಯಾಕಂದ್ರೆ ಈಗ ಮುಂದುವರಿದ ಮುಂಗಾರು ಪೂರ್ವ ಮಳೆ ಬೆಳೆಗಳ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಜೋಳ ಮತ್ತು ಹಸಿ ಉತ್ಪನ್ನ ಬೆಳೆಗಾರರಿಗೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನ ನೀಡಿದೆ. ಮಳೆ ನಿಂತ ಮೇಲೆ ಹವಾಮಾನದಲ್ಲಿ ತೇವಾಂಶ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ಬೆಳೆಗಳಿಗೆ ಕೀಟ ಪೀಡೆ ಮತ್ತು ಚಳಿ ಸಂಬಂಧಿತ ರೋಗಗಳು ಹರಡುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಬಿರುಗಾಳಿ ಬೀಸೋದ್ರಿಂದ ಕಟಾವಿಗೆ ಬಂದಿರುವ ಬೆಳೆಗಳು ನೆಲ ಸಮವಾಗುವಂತಹ ಹಾನಿಯೂ ಇದೆ. ರೈತರು ತಮ್ಮ ಬೆಳೆಗಳನ್ನ ಕಾಪಾಡಿಕೊಳ್ಳಲು ಈಗಲೇ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗಿದೆ ಅಂತ ತಿಳಿಸಿದೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಉತ್ತರ ಭಾರತದಲ್ಲೂ ಕೂಡ ಹವಾಮಾನದ ಆಟ ಶುರುವಾಗುತ್ತೆ. ರಾಜಸ್ಥಾನದಲ್ಲೂ ತೀವ್ರ ಮಳೆ ಬರ್ತಾ ಇದೆ, ಬಿರುಗಾಳಿ ಬೀಸ್ತಾ ಇದೆ. ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶದಲ್ಲೂ ಕೂಡ ಹವಾಮಾನ ವ್ಯವಸ್ಥೆ ಬದಲಾಗ್ತಾ ಇದೆ. ದೇಶದ NCR ಪ್ರದೇಶದಲ್ಲಿ ತಾತ್ಕಾಲಿಕ ಮೋಡ ಕವಿದ ವಾತಾವರಣವಿದ್ದು, ಮೇ 4ರಿಂದ ಮೇ 7ರವರೆಗೆ ಯಾವ ಕ್ಷಣದಲ್ಲಾದರೂ ಭಾರೀ ಮಳೆ ಅಪ್ಪಳಿಸಬಹುದು ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಪ್ರದೇಶದಿಂದ ತೇವಾಂಶ ಕಡಿಮೆಯಾಗುತ್ತಾ ಗಾಳಿಗಳು ಒಂದಕ್ಕೊಂದು ತಾಕ್ತಾ ಇದೆ. ಇದರಿಂದಾಗಿ ವಾಯುವ್ಯ ಭಾರತದಲ್ಲಿ
ಅಸ್ಥಿರ ವಾತಾವರಣ ನಿರ್ಮಾಣವಾಗಿದೆ. ಈ ಬಿರುಗಾಳಿ ಎಷ್ಟೊಂದು ಪ್ರಬಲವಾಗಿದೆ ಅಂದ್ರೆ ಸಣ್ಣ ಮನೆಗಳು ಮತ್ತು ಮರಗಳು ಮುರಿಯುವ ಭಯ ಕೂಡ ಇದೆ. ಹಾಗಾಗಿ ಮನೆಯಿಂದ ಹೊರಹೋಗುವ ಮುನ್ನ ಜನರು ಜಾಗರೂಕರಾಗಿರಬೇಕು ಅಂತ ಸೂಚಿಸಲಾಗಿದೆ. ಸ್ನೇಹಿತರೆ, ಕಳೆದ ಬಾರಿಯೂ ಜೂನ್ ಹಾಗೂ ಆಗಸ್ಟ್ ನಲ್ಲಿ ಮಳೆ ಹೆಚ್ಚಾಗಿತ್ತು. ಅಂದ್ರೆ ಮೇ ತಿಂಗಳಲ್ಲಿ ಶುರುವಾಗುವ ಮಳೆ ಕೇವಲ ಮುನ್ಸೂಚನೆ ಮಾತ್ರ. ನಿಜವಾದ ಮಳೆಯ ಆಟ ಜೂನ್ ನಿಂದ ಆರಂಭವಾಗುತ್ತೆ. ಹಾಗಾಗಿ ಈ ವರ್ಷ ಕೂಡ ಉತ್ತಮ ಮಳೆಯ ನಿರೀಕ್ಷೆಯಲ್ಲಿ ದೇಶದ ಜನರಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೇ ತಿಂಗಳ ಹವಾಮಾನ ಮುನ್ಸೂಚನೆ ಜನರಲ್ಲಿ ವಿಭಿನ್ನ ಪ್ರತಿಕ್ರಿಯೆ ಮೂಡಿಸಿದೆ. ಒಂದು ಕಡೆ ಬಿಸಿಲಿನಿಂದ ಮುಕ್ತಿ ಸಿಗುತ್ತೆ ಅನ್ನುವ ಸಮಾಧಾನ ಇದ್ರೆ, ಇನ್ನೊಂದು ಕಡೆ ಬಿರುಗಾಳಿ ಮತ್ತು ಬೆಳೆಯ ಹಾನಿಯ ಭಯ ಕಾಡ್ತಾ ಇದೆ. ಇತ್ತೀಚಿನ ಹವಾಮಾನ ಇಲಾಖೆಯ ಅಪ್ಡೇಟ್ ರೈತರಲ್ಲಿ ಭಯವನ್ನ ತಂದಿದೆ. ಒಂದು ಕಡೆ ಕೃಷಿಗೆ ಮಳೆ ಪೂರಕವಾಗಿದ್ರೆ, ಇನ್ನೊಂದು ಕಡೆ ಬಿರುಗಾಳಿ ಮತ್ತು ಹಾನಿಯ ಭೀತಿ ಕೂಡ ಶುರುವಾಗಿದೆ. ಮುಂಗಾರು ಮಳೆಯ ಆರಂಭಕ್ಕೆ ವೇದಿಕೆ ಸಿದ್ಧವಾಗಿದೆ. ಎಲ್ ನೀನೋ ಪ್ರಭಾವ ಕಡಿಮೆ ಆಗ್ತಾ ಇರೋದ್ರಿಂದ ಈ ವರ್ಷ ಉತ್ತಮ ಮಳೆಯ ನಿರೀಕ್ಷೆ ಹೆಚ್ಚಾಗಿದೆ. ಈಗಾಗಲೇ ಹೇಳಿರುವಂತೆ ಹವಾಮಾನ ಇಲಾಖೆ ನೀಡಿದ ಮುನ್ಸೂಚನೆಯ ಪ್ರಕಾರ ಈ ವರ್ಷ ಮಳೆಯ ಪ್ರಮಾಣ ಸಾಮಾನ್ಯಕ್ಕಿಂತ ಹೆಚ್ಚಾಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಎಲ್ ನೀನೋ ಕೂಡ ಯಾವ ರೀತಿ ಪ್ರಭಾವವನ್ನ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದರ ಮಧ್ಯೆ ಮಳೆಯ ಮುನ್ಸೂಚನೆ ಇರೋದ್ರಿಂದ ಬಿಸಿಲಿನಿಂದ ಸ್ವಲ್ಪ ನಿರಾಳತೆ ಸಿಗಬಹುದು. ಆದರೆ ಇನ್ನೊಂದೆಡೆ ಹಲವು ಸಮಸ್ಯೆಗಳು ಎದುರಾಗುವ ಸಾಧ್ಯತೆಯೂ ಇದೆ. ನಗರ ಪ್ರದೇಶಗಳಲ್ಲಿ ಭಾರಿ ಮಳೆಯಿಂದ ನೀರು ನಿಲ್ಲುವ ಸಮಸ್ಯೆ ಹೆಚ್ಚಾಗಬಹುದು. ಡ್ರೈನೇಜ್ ವ್ಯವಸ್ಥೆ ಸರಿಯಾಗದಿದ್ದರೆ ರಸ್ತೆಗಳಲ್ಲಿ ನೀರು ತುಂಬಿ ಟ್ರಾಫಿಕ್ ಜಾಮ್ ಉಂಟಾಗಬಹುದು. ಇದರಿಂದ ಸಾರ್ವಜನಿಕರಿಗೆ ಸಂಚಾರದಲ್ಲಿ ತೊಂದರೆ ಆಗುತ್ತೆ. ಜೊತೆಗೆ ಬಿರುಗಾಳಿ ಬೀಸೋದ್ರಿಂದ ವಿದ್ಯುತ್ ಕಂಬಗಳು ಹಾನಿಗೊಳಗಾಗಿ ಪವರ್ ಕಟ್ ಸಮಸ್ಯೆಗಳು ಕಾಣಿಸಬಹುದು. ಆರೋಗ್ಯದ ದೃಷ್ಟಿಯಿಂದಲೂ ಮಳೆ ಒಂದು ಸವಾಲಾಗಬಹುದು. ಮಳೆ ನಂತರ ತೇವಾಂಶ ಹೆಚ್ಚಾಗೋದ್ರಿಂದ ಡೆಂಗ್ಯೂ, ಮಲೇರಿಯಾ ಮುಂತಾದ ಕಾಯಿಲೆಗಳು ಹರಡುವ ಸಾಧ್ಯತೆ ಹೆಚ್ಚುತ್ತದೆ. ಕುಡಿಯುವ ನೀರು ಮಾಲಿನ್ಯಗೊಳ್ಳುವ ಅಪಾಯವೂ ಇರುತ್ತದೆ. ಆದ್ದರಿಂದ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಪರ್ವತ ಪ್ರದೇಶಗಳಲ್ಲಿ ಭಾರಿ ಮಳೆಯಿಂದ ಮಣ್ಣು ಕುಸಿತ ಸಂಭವಿಸಬಹುದು. ಇದರಿಂದ ರಸ್ತೆ ಸಂಪರ್ಕ ಕಡಿತವಾಗುವ ಸಾಧ್ಯತೆ ಇದೆ. ಜೊತೆಗೆ ಅಣೆಕಟ್ಟುಗಳು ಮತ್ತು ಜಲಾಶಯಗಳಲ್ಲಿ ನೀರಿನ ಮಟ್ಟ ಏರಿಕೆ ಆಗೋದ್ರಿಂದ ಪ್ರವಾಹದ ಭೀತಿ ಹೆಚ್ಚಾಗುತ್ತೆ. ಮೀನುಗಾರರಿಗೆ ಸಮುದ್ರದಲ್ಲಿ ಬಿರುಗಾಳಿ ಇರೋದ್ರಿಂದ ಅಪಾಯ ಹೆಚ್ಚಾಗುತ್ತದೆ. ಹೀಗಾಗಿ ಅವರು ಸಮುದ್ರಕ್ಕೆ ತೆರಳದಂತೆ ಎಚ್ಚರಿಕೆ ನೀಡಲಾಗುತ್ತದೆ. ಇದೇ ರೀತಿ ಭಾರಿ ಮಳೆಯ ಪರಿಣಾಮವಾಗಿ ವಿಮಾನ ಮತ್ತು ರೈಲು ಸಂಚಾರದಲ್ಲೂ ವಿಳಂಬವಾಗಬಹುದು. ಕೃಷಿ ಕ್ಷೇತ್ರದಲ್ಲಿ ಮಳೆಯು ಒಂದು ಕಡೆ ಲಾಭಕರವಾದರೂ ಮತ್ತೊಂದು ಕಡೆ ಹಾನಿಯ ಸಾಧ್ಯತೆ ಇರುತ್ತದೆ. ಅಕಾಲಿಕ ಮಳೆಯಿಂದ ಬೆಳೆ ಹಾನಿಯಾಗಬಹುದು. ಇನ್ನೊಂದೆಡೆ ಮಳೆಯು ಪರಿಸರಕ್ಕೆ ಸಹಾಯವೂ ಆಗಿದೆ. ಮಳೆ ನೀರು ಭೂಗರ್ಭ ಜಲಮಟ್ಟವನ್ನ ಹೆಚ್ಚಿಸುತ್ತದೆ. ಇದರಿಂದ ನೀರಿನ ಕೊರತೆ ಸಮಸ್ಯೆ ಕೆಲವು ಮಟ್ಟಿಗೆ ಕಡಿಮೆ ಆಗಬಹುದು. ಸ್ನೇಹಿತರೆ, ಭಾರಿ ಮಳೆ, ಬಿರುಗಾಳಿ ಮತ್ತು ಅಸ್ಥಿರ ಹವಾಮಾನ ಸಂದರ್ಭದಲ್ಲಿ ಮುಂಜಾಗ್ರತೆ ವಹಿಸೋದು ಅತ್ಯಂತ ಅಗತ್ಯ. ಮೊದಲೇದಾಗಿ ಜನರು ಹವಾಮಾನ ಇಲಾಖೆಯ ಸೂಚನೆಗಳನ್ನು ನಿಯಮಿತವಾಗಿ ಗಮನಿಸಬೇಕು. ಅಗತ್ಯವಿಲ್ಲದಿದ್ದರೆ ಭಾರಿ ಮಳೆ ಅಥವಾ ಗಾಳಿ ಇರುವ ಸಮಯದಲ್ಲಿ ಹೊರಗೋಗುವುದನ್ನು ತಪ್ಪಿಸೋದು ಉತ್ತಮ. ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವವರು ತಮ್ಮ ಮನೆಯ ಸುತ್ತಮುತ್ತಲಿನ ಡ್ರೈನೇಜ್ ವ್ಯವಸ್ಥೆಯನ್ನ ಸ್ವಚ್ಛವಾಗಿಡಬೇಕು. ನೀರು ನಿಲ್ಲದಂತೆ ನೋಡಿಕೊಳ್ಳೋದು ಬಹಳ ಮುಖ್ಯ. ಮನೆಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಬೇಕು. ಬಿರುಗಾಳಿ ಸಮಯದಲ್ಲಿ ಮರಗಳ ಕೆಳಗೆ ಅಥವಾ ದುರ್ಬಲ ಕಟ್ಟಡಗಳ ಹತ್ತಿರ ನಿಲ್ಲಬಾರದು. ವಿದ್ಯುತ್ ಕಂಬಗಳು ಮತ್ತು ತಂತಿಗಳಿಂದ ದೂರವಿರೋದು ಅಪಾಯ ಕಡಿಮೆ ಮಾಡುತ್ತೆ. ಆರೋಗ್ಯದ ದೃಷ್ಟಿಯಿಂದ ಸ್ವಚ್ಛ ಕುಡಿಯುವ ನೀರನ್ನ ಮಾತ್ರ ಬಳಸಬೇಕು. ಮಳೆ ನಂತರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು. ಯಾಕಂದ್ರೆ ಇದು ಡೆಂಗ್ಯೂ ಮತ್ತು ಮಲೇರಿಯಾ ಹರಡೋದಕ್ಕೆ ಕಾರಣವಾಗಬಹುದು. ಶುದ್ಧ ಆಹಾರ ಸೇವನೆ ಮತ್ತು ವೈಯಕ್ತಿಕ ಸ್ವಚ್ಛತೆ ಕಾಪಾಡಿಕೊಳ್ಳೋದು ಮುಖ್ಯ. ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ರೈತರು ತಮ್ಮ ಬೆಳೆಗಳನ್ನ ರಕ್ಷಿಸಲು ಮುಂಚಿತ ಕ್ರಮಗಳನ್ನ ತೆಗೆದುಕೊಳ್ಳಬೇಕು. ಕಟಾವಿಗೆ ಬಂದ ಬೆಳೆಗಳನ್ನ ಬೇಗ ಸಂಗ್ರಹಿಸಿಕೊಳ್ಳೋದು ಉತ್ತಮ. ಗಾಳಿಯಿಂದ ಬೆಳೆ ಹಾನಿಯಾಗದಂತೆ ಬಲವಾದ ಬೆಂಬಲ ವ್ಯವಸ್ಥೆ ಮಾಡಬಹುದು. ಪಶುಗಳನ್ನ ಸುರಕ್ಷಿತ ಸ್ಥಳಗಳಲ್ಲಿ ಇರಿಸೋದು ಕೂಡ ಅಗತ್ಯ. ಪ್ರವಾಹ ಅಥವಾ ಭಾರಿ ಮಳೆ ಇರುವ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರುವವರು ತುರ್ತು ಪರಿಸ್ಥಿತಿಗೆ ಸಿದ್ಧರಾಗಿರಬೇಕು. ಅಗತ್ಯ ದಾಖಲೆಗಳು, ಔಷಧಿಗಳು ಮತ್ತು ಆಹಾರ ಸಾಮಗ್ರಿಗಳನ್ನ ಸಿದ್ಧವಾಗಿಟ್ಕೊಳ್ಬೇಕು. ಹೀಗೆ ಮುಂಜಾಗ್ರತೆಗಳ ಬಗ್ಗೆ ಕಾಳಜಿ ವಹಿಸಿದ್ರೆ ಮಾತ್ರ ಮಳೆ ಹಾನಿಯಿಂದ ತಪ್ಪಿಸಿಕೊಳ್ಳಬಹುದು. ಸ್ನೇಹಿತರೆ, ನಿಮ್ಮೂರುಗಳಲ್ಲಿ ಮಳೆ ಬರ್ತಾ ಇದೆಯಾ ಅಥವಾ ಬಿಸಿಲ ತಾಪ ಹೆಚ್ಚಾಗಿಯೇ ಇದೆಯಾ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.